ನಿನ್ನೆ ಸಂಜೆ ಸುರಿದಂತಹ ಮಳೆಗೆ ಬೆಂಗಳೂರಿನಲ್ಲಿ ಬಹಳ ಅವಾಂತರಗಳಾಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಯಿತು. ರಾತ್ರಿ ಸುರಿದ ಮಳೆಯ ಆಫ್ಟರ್ ಎಫೆಕ್ಟ್ಸ್ ಹೆಂಗಿದೆ ಒಂದೊಂದಾಗಿ ತೋರಿಸ್ತೀವಿ. ಒಂದೇ ಮಳೆಗೆ ಮತ್ತೊಮ್ಮೆ ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣ ಬಯಲಾಗಿದೆ. ಕಿತ್ತೋದ ಡಾಂಬರು ಮತ್ತೆ ಗುಂಡಿಗಳು ಬಾಯಿ ತೆರೆದು ನಿಂತಿದೆ ಬಲಿಗಾಗಿ. ಗುಂಡಿ ಮುಚ್ಚಿದ ಒಂದೇ ತಿಂಗಳಲ್ಲಿ ಗುಂಡಿಗಳು ಮರು ಸೃಷ್ಟಿಯಾಗಿದೆ. ಮಳೆ ಕಾರಣ ಅಂತ ಈಗ ಅಧಿಕಾರಿಗಳು ರೀಸನ್ ಕೊಟ್ಕೊಂಡು ಓಡಾಡ್ತಾರೆ. ರಸ್ತೆಗಳ ಮೇಲೆ ಕೆರೆಯಂತೆ ನೀರು ನಿಂತಿದ್ದು ಕೂಡ ಕಂಡು ಬರ್ತಾ ಇದೆ. ಮಳೆಗೆ ಟೋಲ್ ಬಳಿಯೇ ರಸ್ತೆ ತುಂಬೆಲ್ಲ ನೀರು ನಿಂತಿರೋದು. ಹಾಗಾದ್ರೆ ಮಳೆ ಸಂಬಂಧಿತ ಅನಾಹುತ ಹೆಂಗಾಗಿದೆ, ಜೊತೆಗೆ ಇಡೀ ಬೆಂಗಳೂರಿನಲ್ಲಿ ಕೃತಕ ನೆರೆಯ ಸನ್ನಿವೇಶ ಹೇಗಿತ್ತು, ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಐಟಿ ಸಿಟಿಯಲ್ಲಿ ಅವಾಂತರಗಳ ಸುರಿಮಳೆ. ವೀಕೆಂಡ್ ಮೂಡ್ನಲ್ಲಿದ್ದವರಿಗೆ ಮಳೆ ಎಫೆಕ್ಟ್. ಹೌದು, ಆಗಾಗ ಬಿಸಿಲಿನಿಂದ ಕಂಗೆಟ್ಟಿದ್ದ ಬೆಂಗಳೂರು ಮಂದಿಗೆ ಮತ್ತೆ ಮಳೆಯ ದರ್ಶನವಾಗಿದೆ. ಒಂದು ವಾರದ ಬಳಿಕ ಮತ್ತೆ ಮಳೆಯ ಆರ್ಭಟ ಜೋರಾಗಿದ್ದು, ನಿನ್ನೆ ಸಂಜೆಯಿಂದ ಇವತ್ತು ಬೆಳಗ್ಗಿನ ಜಾವದವರೆಗೂ ಕೂಡ ರಾಜಧಾನಿಯ ನಗರದ ವಿವಿಧೆಡೆ ಭರ್ಜರಿ ಮಳೆಯಾಗಿದೆ. ಬಹುತೇಕ ನಗರದ ಎಲ್ಲಾ ಬಡಾವಣೆಗಳು ಕೂಡ ಮಳೆರಾಯ ಅಬ್ಬರಿಸಿದ್ದಾನೆ. ಈ ಮೂಲಕ ವಾರದ ಬಳಿಕ ಮತ್ತೆ ಮಳೆರಾಯನ ಆರ್ಭಟ ಜೋರಾಗಿದೆ. ವೀಕೆಂಡ್ ಮೂಡ್ನಲ್ಲಿದ್ದ ಜನರಿಗೆ ಮಳೆಯ ಎಫೆಕ್ಟ್ ತಟ್ಟಿದೆ. ಹಲವೆಡೆ ಸಂಜೆ ಸುರಿದ ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹವಾಮಾನ ಇಲಾಖೆ ಅಕ್ಟೋಬರ್ ಮೊದಲ ವಾರದಲ್ಲಿಯೇ ಮಳೆಯ ಎಚ್ಚರಿಕೆ ಕೊಟ್ಟಿತ್ತು. ಹವಾಮಾನ ಇಲಾಖೆಯ ಮುನ್ಸೂಚನೆಯ ಬೆನ್ನಲ್ಲೇ ಬೆಂಗಳೂರು ನಗರದಲ್ಲಿ ಜೋರು ಮಳೆಯಾಗಿದೆ. ಒಂದೇ ಒಂದು ಮಳೆಗೆ ರಾಜಧಾನಿ ಅಧ್ವಾನ. ಬ್ರ್ಯಾಂಡ್ ಬೆಂಗಳೂರು ಬಣ್ಣ ಮತ್ತೆ ಬಯಲು. ನಿಜ, ಒಂದೇ ಒಂದು ಮಳೆಗೆ ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣ ಬಯಲಾಗಿದೆ. ರಾತ್ರಿ ಅಬ್ಬರಿಸಿದ ವರುಣಾರ್ಭಟಕ್ಕೆ ಐಟಿ ಸಿಟಿಯ ಅಧ್ವಾನ ಮತ್ತೊಮ್ಮೆ ಬಟಾ ಬಯಲಾಗಿದೆ. ಒಂದೇ ಒಂದು ಮಳೆಯನ್ನ ಎದುರಿಸುವ ಸಾಮರ್ಥ್ಯ ಬ್ರ್ಯಾಂಡ್ ಬೆಂಗಳೂರಿಗೆ ಇಲ್ಲದಂತಾಗಿದೆ. ನಿನ್ನೆಯ ಮಳೆಯ ಹೊಡೆತಕ್ಕೆ ರಸ್ತೆಯ ಮೇಲೆಲ್ಲ ನೀರು ನಿಂತಿದೆ. ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಬಳಿ ರಸ್ತೆಯ ತುಂಬ ನೀರು ನಿಂತಿದ್ದು, ರಸ್ತೆಯಲ್ಲಿ ತುಂಬಿದ ನೀರಿನಿಂದ ವಾಹನ ಸವಾರರು ಗಂಟೆಗಟ್ಟಲೆ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರಸ್ತೆಯಲ್ಲಿ ಹಳ್ಳದಂತೆ ಹರಿದ ಮಳೆ ನೀರು. ಸರ್ಜಾಪುರ ರಸ್ತೆಯ ಸ್ಥಿತಿ ಘನಘೋರ. ದೊಮ್ಮಸಂದ್ರ ಟು ಸರ್ಜಾಪುರ ರಸ್ತೆಯ ಅವ್ಯವಸ್ಥೆಯ ಆಗರವಾಗಿದೆ. ಮಳೆಯಬ್ಬರಕ್ಕೆ ರಸ್ತೆ ಕೆರೆಯಂತೆ ಭಾಸವಾಗಿತ್ತು. ಸರಿಯಾಗಿ ಡಾಂಬರ್ ಹಾಕದೆ ಬಿಟ್ಟಿರುವ ರೋಡ್ನಲ್ಲಿ ಹಳ್ಳದಂತೆ ನೀರು ಹರಿದಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಸ್ಥಳೀಯರು ವಿಡಿಯೋವನ್ನ ಪೋಸ್ಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಸಿಎಂಗೆ ಟ್ಯಾಗ್ ಮಾಡಿ ವಿಡಿಯೋ ಶೇರ್ ಮಾಡಿದ್ದಾರೆ. ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಗಮನ ಹರಿಸಿ ಅಂಥೇಳಿ ಆಗ್ರಹಿಸಿದ್ದಾರೆ. ಮಳೆಗೆ ತತ್ತರಿಸಿದ ಮಹದೇವಪುರ ವಲಯ. ರಾತ್ರಿ 18 ಮರಗಳು ಧರಶಾಹಿ. ಬೆಳಗ್ಗಿನ ಜಾವದಲ್ಲಿ ಸುರಿದ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆಯ ಆರ್ಭಟಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ನೀರು ನಿಂತು ವಾಹನಗಳು ಓಡಾಡದ ಪರಿಸ್ಥಿತಿ ಎದುರಾಗಿದೆ. ಮಹದೇವಪುರ ವಲಯದ ಹಲವು ಪ್ರದೇಶಗಳು ಮಳೆಗೆ ತತ್ತರಿಸಿದೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ 18 ಮರಗಳು ಧರೆಗುರುಳಿದ್ದು, ನಿನ್ನೆ ರಾತ್ರಿಯ ಮಳೆ ಹಿನ್ನೆಲೆಯಲ್ಲಿ ಪುಲಕೇಶಿ ನಗರದಲ್ಲಿ ಬೃಹತ್ ಗಾತ್ರದ ಮರದ ಕೊಂಬೆ ಮುರಿದು ಬಿದ್ದಿದೆ. ಮರದ ಕೊಂಬೆ ಬಿದ್ದು ಕಾರುಗಳು ಜಖಂ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರಿಸಿದೆ. ಅದರ ಪರಿಣಾಮ ಜಯನಗರದ ಹಲವೆಡೆ ಮರದ ಕೊಂಬೆ ಧರೆಗುರುಳಿದೆ. ಜಯನಗರದ 4ನೇ ಬ್ಲಾಕ್ನಲ್ಲಿ ಮರದ ಕೊಂಬೆಗಳು ಮುರಿದು ಬಿದ್ದಿದ್ದು, ಮರದ ಕೆಳಗೆ ನಿಂತಿದ್ದ ಕಾರುಗಳು ಜಖಂ ಆಗಿದೆ. ಬಿದ್ದಿರುವ ಮರಗಳನ್ನ ಪಾಲಿಕೆಯ ಸಿಬ್ಬಂದಿ ತೆರವು ಮಾಡಿದ್ದಾರೆ. ಇನ್ನು ರಸ್ತೆಯಲ್ಲಿ ನೀರು ನಿಂತು ಸಮಸ್ಯೆ ಆಗ್ತಾ ಇರುವ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಹಾಕಿ ಬಿಬಿಎಂಪಿ ವಿರುದ್ಧ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಒಂದೇ ಮಳೆಗೆ ಮತ್ತೆ ಗುಂಡಿಗಳು ಉದ್ಭವ. ಕೊಚ್ಚಿ ಹೋದ ಬಿಬಿಎಂಪಿ ಹಾಕಿದ ಡಾಂಬರು. ಅಂದಹಾಗೆ ನಿಮ್ಮ ಪಬ್ಲಿಕ್ ಟಿವಿ ಬೆಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ನಿರಂತರ ವರದಿ ಮಾಡಿ ಬಿಬಿಎಂಪಿ ಸರ್ಕಾರದ ಕಣ್ಣನ್ನು ತೆರೆಸಿತ್ತು. ಅದರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಗುಂಡಿ ಮುಚ್ಚಲಿಕ್ಕೆ ಸೆಪ್ಟೆಂಬರ್ 15ರ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಆದರೆ ತರಾತುರಿಯಲ್ಲಿ ರಸ್ತೆಯ ಗುಂಡಿಗಳನ್ನು ಮುಚ್ಚಲಿಕ್ಕೆ ಹೋಗಿ ಬಿಬಿಎಂಪಿ ಎಡವಟ್ಟು ಮಾಡಿಕೊಂಡಿದೆ. ನಿನ್ನೆಯ ಮಳೆಗೆ ಮತ್ತೆ ಗುಂಡಿಗಳು ಸೃಷ್ಟಿಯಾಗಿದೆ. ಬಿಬಿಎಂಪಿ ಹಾಕಿದ ಡಾಂಬರು ಮಳೆಗೆ ಕೊಚ್ಚಿ ಹೋಗಿದೆ. ಶಾಂತಿನಗರದ ಡಬಲ್ ರೋಡ್ನ ತುಂಬೆಲ್ಲ ಮತ್ತೆ ಡೆಡ್ಲಿ ರಸ್ತೆ ಗುಂಡಿಗಳೇ ಉದ್ಭವವಾಗಿದೆ. ಗುಂಡಿ ಮಳೆ ನೀರು ನಿಂತ ಪರಿಣಾಮ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಹೇಬರು ಬಿಬಿಎಂಪಿಗೆ ಗುಂಡಿಯನ್ನ ಮುಚ್ಚಲಿಕ್ಕೆ ಡೆಡ್ ಲೈನ್ ಅನ್ನ ನೀಡಿದ್ರು. ಆ ಡೆಡ್ ಲೈನ್ ಅಲ್ಲಿ ಬಿಬಿಎಂಪಿ ಕೂಡ ಗುಂಡಿಯನ್ನ ಮುಚ್ಚಿತ್ತು. ಆದ್ರೆ ಆ ಗುಂಡಿ ಮುಚ್ಚಿದಂತಹ ಬಂಡವಾಳ ಮುಚ್ಚಿದ 15 ದಿನಕ್ಕೆ ಈಗ ಹೊರ ಬರ್ತಾ ಇದೆ. ಗಮನಿಸ್ತಾ ಇದ್ರಿ, ಇದು ನಾವು ಶಾಂತಿನಗರಕ್ಕೆ ಸಂಪರ್ಕಿಸುವಂತಹ ಡಬಲ್ ರೋಡ್ ಏನಿದೆ, ಆ ಡಬಲ್ ರೋಡ್ನ ರಸ್ತೆಯ ಪರಿಸ್ಥಿತಿ ಗುಂಡಿಗಳು ಉದ್ಭವ ಆಗಿದೆ. ಗಮನಿಸಬಹುದು ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ವಾಹನ ಸವಾರರು ಪರದಾಟವನ್ನ ಮಾಡಿ ಸಂಚಾರವನ್ನ ಮಾಡುವಂತಾಗಿದೆ. ಇದೆಲ್ಲ ನೋಡಿ, ಡಾಂಬರನ್ನ ಹಾಕಿದಂತಹ ಡಾಂಬರ್ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಆಚೆ ಬಂದಿದೆ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ನೋಡಿ, ಇವ್ರು ಹಾಕಿದಂತಹ ಕ್ವಾಲಿಟಿ ಡಾಂಬರ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ರಿ. ಮಳೆಯ ನೀರಿಗೆ ಮರಳಿನ ಗುಡ್ಡೆ ಆದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅವಾಂತರಗಳನ್ನ ಸಮರ್ಥಿಸಿಕೊಂಡ ಕಮಿಷನರ್. ನಿನ್ನೆ ಸುರಿದ ಮಳೆಯಿಂದಾದ ಅವಾಂತರಗಳನ್ನ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಸಮರ್ಥಿಸಿಕೊಂಡಿದ್ದಾರೆ.
ಮಳೆಗೆ ಅಷ್ಟೇನೂ ಅವಾಂತರ ಆಗಿಲ್ಲ, ಗುಂಡಿಗಳನ್ನು ಮುಚ್ಚುವ ಕೆಲಸ ಆಗಿದೆ. ದಿಢೀರಂತೇಳಾಗುವ ಗುಂಡಿ ಬೀಳುವ ಮರಕ್ಕೆ ಏನು ಮಾಡೋದಕ್ಕಾಗಲ್ಲ, ಏನೇ ಆದರೂ ಸ್ಪಂದಿಸ್ತಿದ್ದೇವೆ ಅಂಥೇಳಿ ಸಬೂಬ್ ಕೊಟ್ಟಿದ್ದಾರೆ. ನಿನ್ನೆ ಮಳೆ HSR ಲೇಔಟ್ನಲ್ಲಿ, ಬೋಮನಹಳ್ಳಿಯಲ್ಲಿ, ವೈಟ್ಫೀಲ್ಡ್ ಏರಿಯಾದಲ್ಲಿ ಅದು ಆಗಿದ್ದು ನಿಜ. ಮತ್ತು ಆ ಇಂಟೆನ್ಸಿಟಿಗೆ ತಕ್ಕೋ ಅದು ಎಷ್ಟೇನೂ ತೊಂದರೆ ಉಂಟಾಗಿಲ್ಲ. ಹೀಗಾಗಿ ಜಾಸ್ತಿ ಸಮಸ್ಯೆ ಉಂಟಾಗಿಲ್ಲ. ಅವರು ದೂರು ಕೊಟ್ಟಿದ್ದಾರೆ, ಅದು ನೋಡೋಣ ಯಾವ ದೂರು ಕೊಟ್ಟಿದ್ದಾರೆ. ಈಗ ನೀವೆಲ್ಲ ಮಾಡ್ತಾ ಇದ್ದೀರಿ, ಯಾಕೆ ಮರ ಬೀಳ್ತಾ ಇದೆ ಅಂತ ಹೇಳುವುದು, ಮತ್ತು ಎಲ್ಲ ಪಾಟ್ ಹೋಲ್ ಆಗ್ತಾ ಇರೋದು, ಇನ್ನೊಂದು ಪಾಟ್ ಹೋಲ್ ಬಂದಿದೆ ಅಂತ ಹೇಳುವುದು ಕರೆಕ್ಟ್. ನಾವು ಎಷ್ಟು ಕೆಲಸ ಮಾಡಿದರೂ ಸಹ ನಮಗೆ ಆಕಸ್ಮಿಕವಾಗಿ ಅಲ್ಲಿ ಏನು ಬೀಳುತ್ತೆ ಅಂತ ಹೇಳಕ್ಕೆ ಬರುವುದಿಲ್ಲ. ರಾತ್ರಿ ಸುರಿದ ಮಳೆಗೆ ನೆಲಮಂಗಲದ ಕೆರೆಕೋಡಿ ಬಿದ್ದಿದ್ದು ನೆಲಮಂಗಲ ನಗರದ ಅಮಾನಿಕೆರೆ ಭರ್ತಿಯಾಗಿ ಮೈದುಂಬಿ ಹರಿತಾ ಇದೆ. ಆದರೆ ಕೆರೆಗೆ ತ್ಯಾಜ್ಯದ ನೀರು ಸೇರಿ ನೊರೆ ಉಲ್ಬಣಿಸಿದೆ. ಅಕ್ಟೋಬರ್ 8ರವರೆಗೂ ಕೂಡ ಬೆಂಗಳೂರಿನ ವಿವಿಧೆಡೆ ಬೆಳಗ್ಗೆ ಅಥವಾ ಸಂಜೆಯ ನಂತರ ಗುಡುಗು ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂಥೇಳಿ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಒಟ್ನಲ್ಲಿ ನಿನ್ನೆಯ ಮಳೆಗೆ ಬೆಂಗಳೂರಿನ ಅವಾಂತರ ಮತ್ತೆ ಬಯಲಾಗಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ. ಮಳೆ ಎಷ್ಟು ಬರುತ್ತೆ ಅಂತ ಯಾರಿಗೂ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ, ಸರಿ. ಬಟ್ ಮಳೆಯಿಂದ ಸಮಸ್ಯೆ ಆಗ್ತಾ ಇರುವಂತಹ ಏರಿಯಾಗಳು ಅವೇ ಅಲ್ವಾ? ಪ್ರತಿ ವರ್ಷ ಅದೇ ಏರಿಯಾಗಳೇ. ಬಟ್ BBMPಗೂ ಗೊತ್ತು ತುಂಬಾ ಚೆನ್ನಾಗಿ. ಆದರೂ ಏನು ಲೆಕ್ಕಾಚಾರ ಅವ್ರದ್ದು ಉಲ್ಟಾ ಆಗಲ್ಲ. ಬಟ್ ನೋಡೋಣ, ಈ ಸರ್ತಿ ಏನು ಭಾರಿ ಬಂದೋಬಸ್ತ್ ಕೆಲಸ ಮಾಡಿದೀವಿ ಅಂತ ಹೊಗಳ್ಕೊತಾ ಇದ್ರು. ಒಂದು ಮಳೆಗೆ ಬಂಡವಾಳ ಬಯಲಾಗಿದೆ.